ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ರಾಜ್ಮಾ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ರಾಜ್ಮಾ ಕರಿಗೆ ನಾನಿಟ್ಟಿರೋ ಹೆಸರು ರಾಜ್ಮಾ ರಾಹತ್. ರಾಹತ್ ಅಂದರೆ ಸುಖ. ಈ ರಾಜ್ಮಾ ಕರಿ ತಿಂದರೆ ತುಂಬ ಸುಖವಾಗಿರುತ್ತಂತೆ ದೇಹ ಎಲ್ಲ, ಅದಕ್ಕೆ ರಾಜ್ಮಾ ರಾಹತ್ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಈ ರಾಜ್ಮಾ ರಾಹತ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳೇನು ಅಂತ ಮೊದಲು ತಿಳ್ಕೊಂಬೋಣ. ಮೊದಲನೇದಾಗಿ ರಾಜ್ಮಾ, ಅದನ್ನು ತಂದು ಒಂದು ರಾತ್ರಿ ಪೂರ್ತಿ ಅದನ್ನು ನೆನೆ ಇಟ್ಟು ಮಾರನೇ ದಿವಸ ಬೆಳಗ್ಗೆ ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಸಾಫ್ಟ್ ಆಗೋ ತನಕ ಅದನ್ನು ಬೇಯಿಸ್ಕೋಬೇಕು. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, ಹಸಿ ಶುಂಠಿ, ಗೋಡಂಬಿ ಪೀಸ್ ಮಾಡಿರೋದು, ಗಸಗಸೆ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, 1 ಕಪ್ ತೆಂಗಿನಕಾಯಿ ತುರಿ, ಇದಲ್ದಿರೋ ಮಸಾಲೆಗೆ ಅರಿಶಿನ, ಹಚ್ಮೆಣಸಿನ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಮೊಸರು, ಫ್ರೆಶ್ ಕ್ರೀಮ್. ಇದಿಷ್ಟು ನಮ್ಮ ರಾಜ್ಮಾ ರಾಹತ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಹಾಗಾದರೆ ರಾಜ್ಮಾ ರಾಹತ್ ಮಾಡೋದು ಹೇಗೆ ಅಂತ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಮಸಾಲೆ ರುಬ್ಕೋಬೇಕು. ಇದರಲ್ಲಿ ತೆಂಗಿನಕಾಯಿ ತುರಿ ಹಾಕ್ತೀನಿ ಫಸ್ಟು. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ, ಗೋಡಂಬಿ ಸುಮಾರು ಒಂದು 10 ಗೋಡಂಬಿ, ಗಸಗಸೆ, ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಆಮೇಲೆ ಮೊಸರು, ನುಣ್ಣಗೆ ರುಬ್ಕೊಂಡಿದ್ದೀನಿ. ವೆರಿ ನೈಸ್. ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂದರೆ ಒಲೆ ಹತ್ತಿಸುವುದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಚೆನ್ನಾಗಿ ಕಾಯಬೇಕು. ಈಗ ಇದಕ್ಕೆ ನಾವು ರುಬ್ಕೊಂಡಿರ್ತಕ್ಕಂಥ ಈ ಹಸಿ ಮಸಾಲೆ ಇದೆಯಲ್ಲ, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ಆ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಬಣ್ಣ ಬ್ರೌನ್ ಕಲರ್ ತಿರುಗುತ್ತೆ, ಬಿಳಿಯಾಗಿರೋದು, ಅಲ್ಲಿವರೆಗೂ ಇದು ಫ್ರೈ ಮಾಡಬೇಕು. ನಿಮ್ಗೆ ಕಾಣಿಸ್ತಾ ಇದೆ ಬೆಳ್ಳಿಗಿರೋದು ಸ್ವಲ್ಪ ಕಂದು ಬಣ್ಣ ಬರೋಕ್ಕೆ ಶುರುವಾಯಿತು. ಈಗ ಇದಕ್ಕೆ ಟೊಮೆಟೊ ಹಾಕೋಣ. ಓಕೆ, ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಖಾರದ ಪುಡಿ, ಗರಂ ಮಸಾಲೆ ಒಂದು ಅರ್ಧ ಸ್ಪೂನು, ಆಮೇಲೆ ಅರಿಶಿನ. ಇದು ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಫ್ರೈ ಆಗಬೇಕಿದು. ಮೊಸರು ಮತ್ತು ಎಣ್ಣೆ ಇತ್ತಲ್ಲ ಅದೆಲ್ಲ ಚೆನ್ನಾಗಿ ಹೀರ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಹೊರಗೆ ಹಾಕತ್ತದು, ಅಲ್ಲಿ ತನಕ ಇದು ಫ್ರೈ ಮಾಡೋಣ. ಮಸಾಲೆ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ನಾವು ರಾಜ್ಮಾ ಹಾಕೋಣ. ಓಕೆ, ರಾಜ್ಮಾ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದಕ್ಕೊಂಚೂರು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಕುದಿಬೇಕು. ಕುದ್ದಾಗ ಇದು ರಾಜ್ಮಾ ಒಳಗೆ ಎಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ, ರುಚಿಯಾಗಿರುತ್ತೆ. ಇದು ಸಣ್ಣ ಉರಿಯಲ್ಲಿ ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ, ಒಂದು 5 ನಿಮಿಷ ಆಯಿತು. ಸೊ ಫ್ರೆಶ್ ಕ್ರೀಮ್ ಹಾಕೋಣ. ಫ್ರೆಶ್ ಕ್ರೀಮ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾವು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಡೆಕೋರೇಟ್ ಮಾಡೋಣ. ಓಕೆ, ರಾಜ್ಮಾ ರಾಹತ್ ಬೇಕಾಗುವ ಪದಾರ್ಥಗಳು: ಬೇಯಿಸಿದ ರಾಜ್ಮಾ ಬೀನ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ಗರಂ ಮಸಾಲ, ಟೊಮ್ಯಾಟೊ, ಎಣ್ಣೆ, ತೆಂಗಿನ ತುರಿ, ಗೋಡಂಬಿ, ಗಸಗಸೆ, ಮೊಸರು, ಹಾಲಿನ ಕೆನೆ ಮತ್ತು ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಮೊದಲು ಮಿಕ್ಸಿಗೆ ತೆಂಗಿನ ತುರಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಗಸಗಸೆ, ಈರುಳ್ಳಿ, ಮೊಸರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ರುಬ್ಬಿದ ಮಿಶ್ರಣ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ನಂತರ ಅದಕ್ಕೆ ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಹಾಕಿ ಎಣ್ಣೆ ತೇಲುವವರೆಗೂ ಹುರಿಯಿರಿ. ಅದಕ್ಕೆ ಬೆಂದ ರಾಜ್ಮಾ, ಉಪ್ಪು, ಸ್ವಲ್ಪ ನೀರು ಹಾಕಿ ಕುದಿಸಿ ಫ್ರೆಶ್ ಕ್ರೀಮ್, ಕೊತ್ತಂಬರಿ ಉದುರಿಸಿ ಅಲಂಕರಿಸಿದರೆ ರಾಜ್ಮಾ ರಾಹತ್ ಸವಿಯಲು ಸಿದ್ಧ.